ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮುಡ್ಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಬದುಗುರಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದ್ದು ಆಕ್ರೋಶಗೊಂಡ ಗ್ರಾಮಸ್ಥರು ಖಾಲಿ ಕೊಡಗಳೊಂದಿಗೆ ಗ್ರಾಮ ಪಂಚಾಯತ್ ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪಂಚಾಯತ್ ಆವರಣದಲ್ಲಿ ಕೊಡಗಳನ್ನು ಪ್ರದರ್ಶಿಸಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ಗ್ರಾಮಸ್ಥರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ ಹಲವು ದಿನಗಳಿಂದ ಕುಡಿಯುವ ನೀರಿನ ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡಿದ್ದು ಸುಡು ಬಿಸಿಲಿನಲ್ಲಿ ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿ ನೀರು ತರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ತಕ್ಷಣವೇ ಟ್ಯಾಂಕರ್ ಮೂಲಕ ಕುಡಿಯುವ ನೀರಿನ ಪೂರೈಕೆ ಮಾಡಬೇಕು, ಜೊತೆಗೆ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. 3 ಸಲ ಬಂದು ಹೋಲತ್ತಿದೆವು. ಪಂಚಾಯತ್ನಾಗ ಒಟ್ಟು ಪಿ.ಡಿ. ಅವರೇ ಇಲ್ಲ. ಯಾವಾಗ ನೋಡಿರೋದು ಕುರ್ಜಿ ಖಾಲಿ ಇರ್ತದೆ, ಧೂಳು ತಿಂದು ಹೋಲತ್ತು ಪೂರಾ ಬಿಲ್ ಕಲೆಕ್ಟರ್ ಬಿಟ್ಟು ಒಟ್ಟು ಪಂಚಾಯತ್ನಾಗ ಏನಪ್ಪ ಅಂದ್ರೆ ನಾವು 3 ಸಲ ಬಂದಿದ್ದೆವು ನೀರಿನ ಸಲಕ. ಪಂಚಾಯತ್ನಾಗ ಇದುವರೆಗೆ ನಾವೇನಪ್ಪ ಅಂದ್ರೆ ಪಿ.ಡಿ.ಒನೇ ನೋಡಿಲ್ಲ. ಅಷ್ಟೇನಪ್ಪ ಅಂದ್ರೆ ನಿರ್ಲಕ್ಷ್ಯ ಮಾಡ್ಲತ್ತಾರ. ಬಗದೂರಿ ಊರಿಗೆ ಪಂಚಾಯತ್ಗೆ ಏನಪ್ಪ ಮುಡ್ಬಿ ಪಂಚಾಯತ್ನಾಗ ಏನಪ್ಪ ಅಂದ್ರೆ ಅಧಿಕಾರಿಗಳು ಒಟ್ಟು ಸರಿಯಾಗಿ ಏನಪ್ಪ ಅಂದ್ರೆ ಕೆಲಸ ಮಾಡ್ತಾ ಇಲ್ಲ. ಕೆಲಸ ಮಾಡೋದು ಕಡಿ ಉಳಿತು. ಆಫೀಸ್ಗೆ ಏನಪ್ಪ ಅಂದ್ರೆ ಕರೆಕ್ಟ್ ಬರ್ತಾನೆ ಇಲ್ಲ. ಅವ್ರು ಪಂಚಾಯತ್ಗೆ ಏನಪ್ಪ ಅಂದ್ರೆ ಬರ್ತಾ ಇಲ್ಲ. 3 ತಿಂಗಳಾಯ್ತು ನಾವು ಬರ್ತಾ ಇದ್ದೀವಿ. 3 ಸಲ ಆಯ್ತು ಈಗ ನಾವು ಬರೋದು. ನೀರ್ ಕುಡ್ತಾರೆ ಕೊಡಲ್ಲ. ಇದ್ದಿನ ನಾವು ಊರನ್ನೋರೆ ಅವ್ರು ಏನ್ ನೀವು ಬೇಕಾಗಿ ಮಾಡ್ಕೊಂಡು ನಾವು ಚಂದ ಪಟ್ಟಿ ಹಾಕಿ ಮಾಡ್ಕೋತೇವ್. ಅವ್ರಿಗೆ ಬಿಟ್ಟಿದ್ದೀಗ ಸರಿ, ನಾವ್ ಹೆಚ್ಚಿಗೆ ಏನು ಹೇಳಲ್ಲ.